ಹಲೋ ಮಕ್ಕಳೇ, ಇಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ಗೆ ರಿಲೇಟ್ ಆಗಿರುವಂತಹ 10 ಮಾರ್ಕ್ಸ್ ಕ್ವೆಶ್ಚನ್ನ ಆನ್ಸರ್ ಮಾಡೋಣ. ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ನಾವು ಅದಕ್ಕೆ ಆನ್ಸರ್ಸ್ನ ಕಂಡುಹಿಡಿತಾ ಹೋಗಬೇಕು. ಸೊ ಇವಾಗ ಫಸ್ಟ್ ಕ್ವೆಶ್ಚನ್ನ ನೋಡೋಣ. ಹೂ ವಾಸ್ ಗ್ಲೋಬ್ ಥಿಯೇಟರ್ ಅಸೋಸಿಯೇಟೆಡ್ ವಿತ್? ಸೊ ಗ್ಲೋಬ್ ಥಿಯೇಟರ್ ಯಾವುದ್ರ ಜೊತೆ ಅಸೋಸಿಯೇಟ್ ಆಗಿತ್ತು ಅಂತ. ಗ್ಲೋಬ್ ಥಿಯೇಟರ್ ಇನ್ ಲಂಡನ್ ಅಸೋಸಿಯೇಟೆಡ್ ವಿತ್ ವಿಲಿಯಂ ಶೇಕ್ಸ್ಪಿಯರ್. ಸೊ ಇದು ಫಸ್ಟ್ ಕ್ವೆಶ್ಚನಿನ ಉತ್ತರ. ಸೆಕೆಂಡ್ ಒನ್, ವೆನ್ ವಾಸ್ ಗ್ಲೋಬ್ ಥಿಯೇಟರ್ ಬಿಲ್ಟ್? ಸೊ ಯಾವಾಗ ಕಟ್ಟಿದ್ದು ಅಂತ ಕೇಳಿದ್ದಾರೆ. ಇಟ್ ವಾಸ್ ಬಿಲ್ಟ್ ಇನ್ 1599. ಓಕೆ, ನೆಕ್ಸ್ಟ್ ಒನ್, ವೆನ್ ವಾಸ್ ಗ್ಲೋಬ್ ಥಿಯೇಟರ್ ಡಿಸ್ಟ್ರಾಯ್ಡ್? ಅದು ಯಾವಾಗ ಡಿಸ್ಟ್ರಾಯ್ ಆಯಿತು ಅಂತ ಇವಾಗ ನಾವು ಪ್ಯಾಸೇಜ್ ಓದ್ಕೊಂಡು ಅದನ್ನು ಹುಡುಕಬೇಕು. ವಾಸ್ ಡಿಸ್ಟ್ರಾಯ್ಡ್ ಬೈ ಫೈರ್, ಇಲ್ಲಿ ನೋಡಿ, 29th June 1630. ವಾಟ್ ವಾಸ್ ದ ಮಾಡರ್ನ್ ರೀಕನ್ಸ್ಟ್ರಕ್ಷನ್ ಆಫ್ ಗ್ಲೋಬ್ ಕಾಲ್ಡ್? ಅದಕ್ಕೆ ಹೆಸರೇನಿತ್ತು ಅಂತ. ಥಿಯೇಟರ್ ವಾಸ್ ಬಿಲ್ಟ್ ಆನ್ ದ ಸೇಮ್ ಸೈಟ್ ಬೈ June 1640 and closed in 1642. A modern construction of the globe named Shakespeare's Globe. ಓಕೆ, ಇದು ಅದರ ಉತ್ತರ. ನೆಕ್ಸ್ಟ್ ಒನ್, ಹೂ ವೇರ್ ದ ಶೇರ್ ಹೋಲ್ಡರ್ಸ್ ಆಫ್ ಗ್ಲೋಬ್ ಥಿಯೇಟರ್? ಯಾರ್ಯಾರು ಅದರ ಶೇರ್ ಹೋಲ್ಡರ್ ಆಗಿದ್ರು ಅಂತ. ದ ಗ್ಲೋಬ್ ವಾಸ್ ಓನ್ಡ್ ಬೈ ಆ್ಯಕ್ಟರ್ಸ್ ಹೂ ವೇರ್ ಆಲ್ಸೋ ಶೇರ್ ಹೋಲ್ಡರ್ಸ್ ಇನ್ ಲಾರ್ಡ್ ಚೆಂಬರ್ಲಿನ್ಸ್ ಮೆನ್. ಸೊ ಇಟ್ ವಾಸ್ ಓನ್ಡ್ ಬೈ ಆ್ಯಕ್ಟರ್ಸ್. What is the area of the base of stage called? At the base of the stage there was an area called pit, where for a penny people would stand on rush through earthen floor to watch performance. Balcony, what was the balcony used for ಅಂತ ಕೇಳಿದ್ದಾರೆ. ಅದನ್ನು ಯಾಕೆ ಯೂಸ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ನೀವು ಲಾಸ್ಟ್ ಸೆಕೆಂಡ್ ಲೈನ್ ನೋಡ್ಬೋದು. The balcony housed musicians and could also be used for scenes requiring space. How many spectators could be housed in an open air amphitheater ಅಂತ ಕೇಳಿದ್ದಾರೆ. ಅದು ಇಲ್ಲಿದೆ, 3000 spectators. The floor above the tiring house was used to store costumes and ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಇಲ್ಲಿ ನೋಡ್ಬೋದು, ದ ಫ್ಲೋರ್ ಅಬವ್ ಮೆನಿ ಹ್ಯಾವ್ ಬಿನ್ ಯೂಸ್ ಟು ಸ್ಟೋರ್ ಕಾಸ್ಟ್ಯೂಮ್ಸ್. ಎಸ್, ಅಲಾಂಗ್ ವಿತ್ ಕಾಸ್ಟ್ಯೂಮ್ಸ್ ಏನಾಗಿ ಸರ್ವ್ ಆಗ್ತಿತ್ತು? ಇದು ಮ್ಯಾನೇಜ್ಮೆಂಟ್ ಆಫೀಸಸ್. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಆಫೀಸ್ ಬಂದುಬಿಟ್ಟು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಲಾಸ್ಟ್ ಒನ್, ಇಲ್ಲಿ ಆ್ಯಡ್ ಪ್ರಿಫಿಕ್ಸ್ ಟು ವರ್ಡ್ ನೋನ್ ಟು ಫಾರ್ಮ್ ಆ್ಯನ್ ಆ್ಯಂಟೋನಿಯಮ್. ಆ್ಯಂಟೋನಿಯಮ್ ಅಂದರೆ ಆಪೋಸಿಟ್ ವರ್ಡ್ ಅಂತ ಅರ್ಥ. ಓಕೆನಾ? ಇವಾಗ ನೋನ್ ಮುಂದೆ ಒಂದು ಪ್ರಿಫಿಕ್ಸ್ ಹಾಕಿದ್ರೆ ಅದು ಆಪೋಸಿಟ್ ಆಗಬೇಕು. ಸೊ ನೋನ್ಗೆ UN ಪ್ರಿಫಿಕ್ಸ್ ಹಾಕಿದ್ರೆ ಅದು ಅನ್ನೋನ್ ಆಗುತ್ತೆ. ಆವಾಗ ಅದು ನೋನಿನ ಆಪೋಸಿಟ್ ಆಗುತ್ತೆ. ಸೊ ಅನ್ನೋನ್ ಬಂದುಬಿಟ್ಟು ಲಾಸ್ಟ್ ಕ್ವೆಶ್ಚನಿನ ಉತ್ತರ. ಥ್ಯಾಂಕ್ ಯು.